ದಾತಾ ಚ ಭೋಕ್ತಾ ಚ ದೇವರೂಪಮಿದಂ ಜಗತ್ ದೇವೋ ಜಯತಿ ಸರ್ವತ್ರ ಯೋ ದೇವ ಸೋಹಮೇವ ಹಿ. ವಿಶ್ವಂಭರ ಟಿವಿಗೆ ಸ್ವಾಗತ. ಇವತ್ತು ಗೌರಿ ಗಣೇಶ ಹಬ್ಬದ ಕುರಿತಾಗಿ ಹಿಂದೆ ಮುಂದೆ ಅದರ ವೈಶಿಷ್ಟ್ಯತೆ ಇತ್ಯಾದಿ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಪರಮೇಶ್ವರ ಭಟ್ಟ ಪುಟ್ಟನ್ಮನೆ ಇಲ್ಲಿ ನಿಮ್ಮ ಜೊತೆ ಕುಳಿತಿದ್ದೇನೆ. ಈಗ ನಿಜವಾಗಿಯೂ ಸನಾತನ ಸಂಸ್ಕೃತಿ ಹಬ್ಬಗಳ ರಾಶಿ. ಹಬ್ಬ ಅಂದರೆ ಉತ್ಸವ. ನಮ್ಮಲ್ಲಿ ಒಂದು ಒಟ್ಟಾದ ಶಬ್ದ ಉಂಟು, ಹಬ್ಬ ಹರಿದಿನಗಳು ಅಂತ ಶಬ್ದ ಉಂಟು. ಅಲ್ಲಿ ಎಷ್ಟೆಲ್ಲ ದೇವತೆಗಳ ಅವತಾರಗಳನ್ನು, ದೇವತೆಗಳ ನಾನಾ ರೂಪಗಳನ್ನು ಒಪ್ಪುವ ಆಚರಣೆಯನ್ನು ಹರಿದಿನಗಳ ಆಚರಣೆ ಅಥವಾ ಹಬ್ಬ ಹರಿದಿನಗಳು. ದೇವರ ನಾನಾ ಸ್ವರೂಪವನ್ನು ನಾನಾ ಕಾಲಘಟ್ಟದಲ್ಲಿ ನಾನಾ ರೀತಿಯಾದ ನಿಯಮಗಳೊಂದಿಗೆ ಆಚರಣೆ ಮಾಡುವುದನ್ನೇ ಹಬ್ಬ ಹರಿದಿನಗಳು ಅನ್ನುವ ಶಬ್ದದಿಂದ ಪೂರ್ವದಿಂದ ಗುರುತಿಸಿಕೊಂಡು ಬರ್ತಾ ಇದ್ದಾರೆ. ಹಬ್ಬ ಅಂದರೆ ಉತ್ಸವ, ಹಬ್ಬ ಅಂದರೆ ಒಂದು ಸಂತೋಷದ ಆಚರಣೆ. ಮಹಾಕವಿ ಕಾಳಿದಾಸ ಮನುಷ್ಯ ಉತ್ಸವಗಳ ಪ್ರಿಯ ಅಂತ ನಾಟಕ ಶಾಕುಂತಲ ನಾಟಕದಲ್ಲಿ ಎತ್ತಿ ಹೇಳಿದ್ದಾನೆ. ನಿಜವಾಗಿಯೂ ಹೌದು, ಮನುಷ್ಯರಿಗೆ ಒಂದು ಉತ್ಸವ ಬಂತು ಅಂದರೆ ಅದೊಂದು ರೀತಿ ಸಡಗರ. ಈ ಸಂಬಂಧಗಳಲ್ಲಿ ನಾವೀನ್ಯತೆ ಬರ್ತದೆ. ನಮ್ಮ ದಿನನಿತ್ಯದ ಜೀವನ ಚರ್ಯೆಯಲ್ಲಿ ಒಂದು ಹೊಸತನ, ಹೊಸ ಬೆಳಕು, ಹೊಸ ಹುಮ್ಮಸ್ಸು ಬರ್ತದೆ. ಇದು ಹಬ್ಬವಾಗಿ ಉತ್ಸವವಾಗಿ ನಮ್ಮ ಜೊತೆ ಬರುವುದರ ಸಮನಾಗಿ ಕಾಲದಲ್ಲೂ ಒಂದು ಬದಲಾವಣೆ. ಋತುಕಾಲದಲ್ಲಿ ಈ ಉದಾಹರಣೆಗೆ ಮಳೆಯ ಮುಕ್ತಾಯದ ಸಂದರ್ಭ, ಇದೆಲ್ಲ ನಮಗೆ ಕಾಲದಲ್ಲೂ ಬದಲಾವಣೆಯನ್ನು ಸೂಚಿಸ್ತಾ ಇರ್ತದೆ. ತೀರಾ ಮಳೆ ಬೀಳುವ ಸಂದರ್ಭದಲ್ಲಿ, ಅದು ನಮ್ಮಲ್ಲಿ ಮಲೆನಾಡಿನ ಪ್ರಾಂತದಲ್ಲಂತೂ ತೀರಾ ಮಳೆ ಬೀಳುವಾಗ ಯಾವುದೇ ಗಿಡಮರಗಳು ಆಹಾರವನ್ನು ತಯಾರಿಸುವುದನ್ನೇ ನಿಲ್ಲಿಸಿಬಿಟ್ಟಿರ್ತವೆ. ಉದಾಹರಣೆ, ನಾವು ಮರಗಿಡಗಳಿಗೆ ಆಹಾರವನ್ನು ಎಲೆ ಮುಖಾಂತರ ಅವು ತಯಾರಿ ಆಗಬೇಕು, ಅದಕ್ಕೆ ಬಿಸಿಲು ಬೇಕೇ ಬೇಕು. ಬಿಸಿಲಿಲ್ಲದ ಕಾಲ ಅಂತಂದರೆ ಅಡುಗೆ ಮನೆ ಇಲ್ಲದ ಮನೆ. ಆ ರೀತಿಯಾಗಿ ಮರಗಿಡಗಳು ಆಹಾರ ಉತ್ಪಾದನೆಯನ್ನು ನಿಲ್ಲಿಸಿಬಿಟ್ಟಿರುವಂತಹ ಸಂದರ್ಭ ಮಳೆಗಾಲದಲ್ಲಿ ಏರ್ಪಡ್ತದೆ. ಬಿಸಿಲೇ ಇರೋದಿಲ್ಲ, ಹಗಲು ರಾತ್ರಿ ಜರ 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 ಅಂತ ಮಳೆ ಸುರಿತಾ ಇರ್ತದೆ. ಇದು ವರ್ಷಾಕಾಲ. ಈ ವರ್ಷಾಕಾಲದ ಪರಿಪೂರ್ಣತೆ ಅಂದರೆ ಹೇಗೆ? ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸದ ಆರಂಭ. ಈ ಸಂದರ್ಭ ಬಂದಾಗ ಸ್ವಲ್ಪ ಬಿಸಿಲಿನ ಸಂಪರ್ಕ ಮರಗಿಡಗಳಿಗೆ ಏರ್ಪಟ್ಟು ಮರಗಿಡಗಳ ಮನೆಯಲ್ಲಿ ಅಡುಗೆ ಮನೆಯೊಂದು ಹೊತ್ತಿ ಉರಿಯಲಿಕ್ಕೆ ಪ್ರಾರಂಭವಾಗ್ತದೆ. ಅಲ್ಲಿ ಅಡಿಗೆ ಪ್ರಾರಂಭ ಆಯಿತು. ಈಗ ನಮಗೂ ಕೂಡ ಭಾದ್ರಪದ ಮಾಸ ಬಂತು ಅಂದರೆ ನಮ್ಮ ಅಡಿಗೆ ಮನೆಯಿಂದ ಘಮ ಘಮ ಪರಿಮಳಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ. ಹಾಗಾಗಿ ಗೌರಿ ಗಣೇಶ ಹಬ್ಬವನ್ನು ಸಣ್ಣ ವಯಸ್ಸಿನ ಹೊಟ್ಟೆಯಲ್ಲಿ ಇನ್ನೂ ಶಕ್ತಿ ಇರುವಂತಹ ಮಕ್ಕಳ ಪಾಲಿಗೆ ಅತ್ಯಂತ ವರಪ್ರದವಾದಂತಹ ಹಬ್ಬ, ಅತ್ಯಂತ ಉತ್ಸವ, ಸಂತೋಷ, ಉತ್ಸಾಹದಾಯಕವಾದಂತಹ ಹಬ್ಬ ಈ ಗೌರಿ ಗಣೇಶ ಹಬ್ಬ. ಇವೆರಡನ್ನು ಒಟ್ಟಾಗಿ ಹೇಳ್ತೇವೆ ನಾವು, ಗೌರಿ ಮತ್ತು ಗಣೇಶ. ನಿಜವಾಗಿಯೂ ಗೌರಿ ತದಿಗೆ, ಭಾದ್ರಪದ ಶುದ್ಧ ತದಿಗೆ ಎಂದು ತೃತೀಯ ಎಂದು ಗೌರಿ ಹಬ್ಬವನ್ನು ಆಚರಣೆ ಮಾಡೋದು. ಮಾರನೇ ದಿನ ಬೆಳಿಗ್ಗೆಯಿಂದ ಚೌತಿ ಅಂದರೆ ಅದು ಗಣೇಶ ಚೌತಿ. ಗಣೇಶ ಚೌತಿ ಅಂಥೇಳಿ ನಾವು ಗಣೇಶ ಚತುರ್ಥಿ, ಗಣೇಶ ಚೌತಿ ಅಂತ ಹೇಳಿ ಚೌತಿ ಹಬ್ಬದ ಆಚರಣೆಯನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇದು ತಾಯಿ ಮಗನ ಆಚರಣೆ, ತಾಯಿ ಮಗನ ನೆನಪಿನ ಆಚರಣೆ. ತಾಯಿಯಾದವಳು ಪಾರ್ವತಿ ಅಥವಾ ಗೌರಿ, ಅವಳನ್ನು ಹಿಂದಿನ ದಿನವೂ ಮಾರನೇ ದಿನ ಗಣೇಶನನ್ನು ಪೂಜೆ ಮಾಡುವಂಥದ್ದು ನಮ್ಮಲ್ಲಿ ನಡೆದುಕೊಂಡು ಬಂದಿದೆ. ಅದಕ್ಕೆ ಹೆಚ್ಚಾಗಿ ಈ ಗಣೇಶ ಹಬ್ಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಬಂದಿದ್ದು ಸ್ವಾತಂತ್ರ್ಯ ಕಾಲದಲ್ಲಿ ಅಂಥೇಳಿ ನಮ್ಮಲ್ಲಿ ತುಂಬ ಜನ ಅಭಿಪ್ರಾಯ ಪಡ್ತಾರೆ. ಅದೇ ರೀತಿಯಾಗಿ ಇತಿಹಾಸವನ್ನು ನಾವು ನೋಡ್ತೇವೆ. ಇಲ್ಲಿ ಜನರೆಲ್ಲ ಸೇರಲಿಕ್ಕೆ ಸರಿಯಾದ ಸಮಯ ಅಂಥೇಳಿ ಈ ಹಬ್ಬದ ದಿನದಂದು
ನಮ್ಮ ಈ ಹಿಂದೂ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ಜನರನ್ನು ಒಗ್ಗೂಡಿಸಿ ಒಮ್ಮುಖದಲ್ಲಿ ಸಾಗುವಂತೆ ಈ ಹಬ್ಬದ ದಿನದಂದು ಮಾಡಲಾಯಿತು, ಅಂದರೆ ಒಟ್ಟು ಸೇರಿಸಲಾಯಿತು. ಅದಕ್ಕೆ ತಿಲಕರೆ ಮೊದಲಾದ ಹಿರಿಯರು ಮುನ್ನುಗ್ಗಿ ಆ ಕೆಲಸದಲ್ಲಿ ಭಾಗಿಯಾಗಿ ತುಂಬ ಪರಿಶ್ರಮದಿಂದ ನಮ್ಮವರನ್ನೆಲ್ಲ ಸೇರಿಸಿದರು. ಇದು ಒಳ್ಳೆಯ ಪರಿಣಾಮವನ್ನು ಕೊಟ್ಟಿದೆ. ಇವತ್ತಿಗೂ ಇದರ ಆಚರಣೆಯನ್ನು ಬೇರೆ ಬೇರೆ ಮುಖದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ಈ ಹಬ್ಬ ಅಂದರೆ ಉತ್ಸವ. ಈ ಉತ್ಸವದ ಆಚರಣೆಗಳು ಮನುಷ್ಯನಿಗೆ ಅತ್ಯಂತ ಹತ್ತಿರ, ಅತ್ಯಂತ ಆಸಕ್ತಿ. ಅದಕ್ಕಾಗಿ ಇದನ್ನು ಎಲ್ಲರೂ ಕೂಡ ಆನಂದಿಸ್ತಾರೆ, ಆಸ್ವಾದಿಸ್ತಾರೆ. ಮೊದಲನೇ ದಿವಸ ಗೌರಿಯ ಹಬ್ಬ. ಗೌರಿಯ ಮಣ್ಣಿನ ಮೂರ್ತಿಯನ್ನು ಮಾಡಿ ಮನೆಗೆ ತಂದು ಪೂಜೆಗೈದು 16 ಬಾಗಿನಗಳನ್ನು ಕೊಟ್ಟು ತಾಯಂದಿರು ಈ ಹಬ್ಬದಲ್ಲಿ ಅತ್ಯಂತ ಸಡಗರದಿಂದ ಪಾಲ್ಗೊಳ್ಳುತ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಗೌರಿ ಹಬ್ಬದಂದು ಈ ಫಲವಳಿಗೆ ಅನ್ನೋದು ನಮ್ಮಲ್ಲಿ ಮಲೆನಾಡಿನ ಪ್ರಾಂತದಲ್ಲಿ ಅದು ಹೆಚ್ಚು ಪ್ರಚಲಿತವಾಗಿದೆ. ಫಲವಳಿಗೆಯನ್ನು ಕಟ್ಟುವಂಥದ್ದು. ಈ ಸಂದರ್ಭ ಕಾಲಕ್ಕೂ ಪ್ರಕೃತಿಗೂ ಎಷ್ಟು ಹತ್ತಿರ ಇದೆ ಅಂತಂದರೆ, ಪ್ರಕೃತಿಯಲ್ಲಿ ಮರಗಿಡಗಳಿಗೆ ಬಿಸಿಲಿನ ಸ್ಪರ್ಶವಾಗಿ ಆಗ ತಾನೇ ಫಲಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ. ಅದು ಅಡಿಕೆಯ ಹಣ್ಣುಗಳು, ಕಾಯಿಗಳು ಆಗುವಂಥದ್ದು, ಅಡಿಕೆಯ ಕೊನೆಗಳು ಬಲಿಷ್ಠವಾಗುವಂಥದ್ದು. ಆಮೇಲೆ ಹೂವುಗಳು, ಇಡೀ ಮಳೆಗಾಲದ ತುಂಬ ಹೂವುಗಳು, ಹೂವಿನ ಗಿಡಗಳು ಎಲ್ಲ ಕೊಳೆತು ಹೋಗ್ತಾ ಇರೋ ಸಂದರ್ಭವನ್ನು ನೋಡಿದರೆ, ಈಗ ವರ್ಷಾಕಾಲದಲ್ಲಿ ಅರ್ಧ ಕಾಲ ಕಳೆದ ನಂತರ ಭಾದ್ರಪದ ಮೆಟ್ಟುವಾಗ ಹೂವುಗಳು ಮತ್ತೆ ಮೊಗ್ಗೆ ಒಡೆದು ಬರುವುದನ್ನು ನೋಡ್ತೇವೆ. ಹೀಗೆ ಈ ಫಲ ಪುಷ್ಪಗಳನ್ನು, ಗಂಗಮ್ಮನ ಹಳ್ಳು, ಗೌರಿ ಹೂವು, ಹೀಗೆ ನಾನಾ ರೀತಿಯ ಹೂವುಗಳನ್ನು, ಗರಿಕೆಗಳನ್ನು ತಂದು ನಾವು ಫಲವಳಿಗೆಗಳಾಗಿ ಫಲವಸ್ತುಗಳನ್ನೆಲ್ಲ ಕೊಯ್ದು, ಈಗ ಯಾವುದೇ ನಮ್ಮ ಹಿತ್ತಲಿನಲ್ಲಿರುವ ಯಾವುದೇ ಫಲಗಳಿದ್ದರೂ ಅವೆಲ್ಲ ಫಲಗಳನ್ನು ದೇವರ ಎದುರಿಗೆ ಒಪ್ಪವಾಗಿ ಜೋಡಿಸುವ ಒಂದು ಕಾರ್ಯಕ್ರಮ, ಫಲವಳಿಗೆಗಳನ್ನು ಶೇಖರಿಸುವಂಥದ್ದು. ಹೀಗೆ ಮಾಡಿ ಆ ಪ್ರಕೃತಿ ಕೊಟ್ಟ ಫಲಗಳನ್ನು, ಪ್ರಕೃತಿ ಕೊಟ್ಟ ಪುಷ್ಪಗಳನ್ನು ದೇವರೆದುರು ಇಟ್ಟು ನಿವೇದಿಸುವ ಒಂದು ಕ್ರಮ ನಮ್ಮ ಸಂಸ್ಕೃತಿಯಲ್ಲಿ ಉಂಟು. ನಮ್ಮ ಸಂಸ್ಕೃತಿಯ ಎಲ್ಲ ಆಚರಣೆಗಳು ಕೂಡ ಪ್ರಕೃತಿಗೆ ಅತ್ಯಂತ ನಿಕಟವಾದ್ದು. ಆ ಒಂದು ಸಾಮೀಪ್ಯ ಅದು ಇವತ್ತಿಗೂ ಈ ಆಚರಣೆ ಉಳಿದುಕೊಂಡು ಬರಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಈ ಫಲವಳಿಗೆಗಳನ್ನು ಇಟ್ಟು ಪ್ರಕೃತಿಯ ದೇವತೆಯಾದ ಗೌರಿಯನ್ನು ಪೂಜಿಸುವುದನ್ನು ನಮ್ಮ ಸಂಪ್ರದಾಯಗಳು ಎತ್ತಿಕೊಂಡು ಬಂದವು. ಈ ಗೌರಿ ಹಬ್ಬದ ದಿವಸದಲ್ಲಿ, ಗೌರಿ ತದಿಗೆ ದಿವಸದಲ್ಲಿ 2 ವಿಷಯ ಉಂಟು. ಕೇವಲ ತದಿಗೆ ಇದ್ದಾಗ ಗೌರಿಯ ತದಿಗೆಯನ್ನು ಆಚರಿಸುವುದಕ್ಕಿಂತ ತದಿಗೆಯ ಜೊತೆ ಚತುರ್ಥಿ ಸೇರಿದ ದಿವಸ ಗೌರಿ ತದಿಗೆಯನ್ನು ಆಚರಿಸಬೇಕು ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತವೆ. ಅಂದರೆ ತಾಯಿ ಮತ್ತು ಮಗ, ಅಂದರೆ ಮಗನಿಂದ ಕೂಡಿದ ತಾಯಿ ಅವಳು ಬಹಳ ವಿಶಿಷ್ಟಳಾದ ಅನುಗ್ರಹದಾಯಕವಾದಂತಹ ತತ್ವವಾಗುತ್ತದೆ. ಇಲ್ಲಿ ನೋಡಿ, ಪ್ರಕೃತಿಯಲ್ಲೂ ಕೂಡ ಫಲದ ಜೊತೆ ಇರುವಂತಹ, ಪುಷ್ಪದ ಜೊತೆ ಇರುವ ಹೂವುಗಳನ್ನು, ಪುಷ್ಪದ ಜೊತೆ ಇರುವ ಗಿಡಗಳನ್ನು ನಾವು ತಂದು ಫಲವಳಿಗೆಗೆ ಜೋಡಿಸಿ ಇಡುತ್ತೇವೆ. ಫಲದ ಜೊತೆ ಇರುವ ಎಲೆಗಳನ್ನು, ಹಣ್ಣು, ಆಮೇಲೆ ಕಾಂಡಗಳನ್ನು ತಂದು ಫಲವಳಿಗೆಗೆ ಜೋಡಿಸ್ತೇವೆ. ಗೌರಿ ಗಣೇಶ ಫಲದ ಜೊತೆ ಇರುವಂತಹ ಗಿಡ. ಇದು ಒಂದಕ್ಕೊಂದು ಪ್ರಕೃತಿಗೂ ಅಲ್ಲಿ ದೇವತಾ ತತ್ವಕ್ಕೂ ಹೊಂದಾಣಿಕೆ ಕಂಡುಬರುತ್ತದೆ. ಹೀಗೆ ಫಲವಳಿಗೆಗಳಲ್ಲಿ ಗೌರಿ ಶಕ್ತಿ ಇದು ಮನೆಯನ್ನು ಪ್ರವೇಶ ಮಾಡಿತು, ಪ್ರಕೃತಿ ಮನೆಯನ್ನು ಪ್ರವೇಶ ಮಾಡಿತು ಅಂತ ಭಾವಿಸಿ ಗೌರಿ ಹಬ್ಬದ ಆಚರಣೆ. ಎಷ್ಟೋ ಕಡೆ ಗೌರಿಯ ಮಣ್ಣಿನ ಮೂರ್ತಿಯನ್ನು ಮಾಡಿ ಪೂಜೆ ಮಾಡುವುದು. ಅದರಲ್ಲಿ ಈಗ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿಯನ್ನು, ವರಮಹಾಲಕ್ಷ್ಮಿ ವ್ರತಗಳನ್ನು ಮಾಡಿರ್ತಾರೆ. ಈಗ ಸ್ವರ್ಣ ಗೌರಿ ವ್ರತವನ್ನು ಈ ದಿವಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. 16 ಬಾಗಿನಗಳನ್ನು ನೀಡುವಂಥದ್ದು,
ಮುತ್ತೈದೆಯರಿಗೆ ಭೋಜನವನ್ನು ನೀಡುವಂಥದ್ದು, ವಿಶೇಷ ವಿವಿಧ ಖಾದ್ಯಗಳನ್ನು ಮಾಡಿ ಲಡ್ಡಿಗೆ ಮೊದಲಾದವುಗಳನ್ನು ಮಾಡುವಂಥದ್ದು, ಇದನ್ನು ಈ ವ್ರತದ ದಿವಸದಂದು ನಾವು ನೋಡ್ತೇವೆ. ಆಮೇಲೆ ಈ ಗೌರಿ ವ್ರತದ ಜೊತೆಗೆ ಮರುದಿನ ಮಾರನೇ ದಿನ ಅಂದರೆ ಚತುರ್ಥಿಯ ದಿವಸದಂದು ಗಣೇಶನ ವ್ರತದ ಪ್ರಾರಂಭ ಆಗ್ತದೆ. ತನ್ನೊಳಗಿರುವ ಜೀವವನ್ನು ದೇವವನ್ನಾಗಿಸುವ ಪ್ರಯತ್ನದ ರೂಪದಲ್ಲಿ ಸಾಗಿ ಬಂದಂತಹ ಆಗಮದ ಪೂಜಾ ಕೈಂಕರ್ಯಗಳ ವಿಷಯಗಳನ್ನು ಎಷ್ಟು ಹೇಳಿದರೂ ಕೂಡ ಅದು ಚುಟುಕು ಅಂತ ಎಲ್ಲರೂ ಭಾವಿಸಲೇಬೇಕಾಗ್ತದೆ. ಹಾಗಿರುವಾಗ ಈ ಚುಟುಕಾದ ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಇನ್ನು ಮುಂದೆ ಬರಲಿಕ್ಕೆ ಇರುವಂತಹ ಸಂಚಿಕೆಯಲ್ಲಿ ಇನ್ನಷ್ಟು ಆಗಮ, ಪೂಜೆ, ಗೌರಿ ಗಣೇಶ ಹಬ್ಬ ಇದರ ಕುರಿತಾದ ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇರ್ತೇನೆ. ನೀವು ನಮ್ಮ ಜೊತೆ ಇರಿ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ಮಾಹಿತಿಗಳು, ಯಾವುದೇ ವಿಷಯ ವಿವೇಚನೆಗಳ ಕುರಿತಾಗಿ ನೀವು ವಿಶ್ವಂಭರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನೀವು ಕೂಡ ಸಾಗಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ.